ಅಶ್ಲೀಲ ಪದ ಬಳಕೆ ಕೇಸಲ್ಲಿ ಸಿಟಿ ರವಿ ಅವರನ್ನ ನಿನ್ನೆನೆ ಅರೆಸ್ಟ್ ಮಾಡಲಾಗಿತ್ತು. ಬೆಳಗಾವಿ ಜಿಲ್ಲೆಯಲ್ಲೇ ರಾತ್ರಿಯೆಲ್ಲ ರೌಂಡ್ಸ್ ಅನ್ನ ಹೊಡೆದಿದ್ದಾರೆ. ಇನ್ಫ್ಯಾಕ್ಟ್ ಅವ್ರನ್ನ ಬೆಂಗಳೂರಿಗೆ ಕರೆತರಲಾಗುತ್ತೆ ಅಂತ ಮಾಹಿತಿ ಇತ್ತು. ಆದ್ರೆ ಬೆಳಗಾವಿ ಜಿಲ್ಲೆಯಲ್ಲೇ ಅವ್ರನ್ನ ರಾತ್ರಿಯಲ್ಲಿ ರೌಂಡ್ಸ್ ಹೊಡೆಸಲಾಗಿದೆ. ರಾತ್ರಿ ಯರಗಟ್ಟಿಯಲ್ಲಿ ಸಿಟಿ ರವಿ ಅವರನ್ನ ಪೊಲೀಸರು ಇರಿಸಿದ್ರು. ಖಾನಾಪುರದಿಂದ ಬೆಂಗಳೂರಿಗೆ ಪೊಲೀಸರು ಅವರನ್ನ ಕರ್ಕೊಂಡು ಬರೋದಕ್ಕೆ ಮೊದಲಿಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಾ ಇತ್ತು. ಆದ್ರೆ ರೂಟ್ ಚೇಂಜ್ ಮಾಡಿ ಮಾರ್ಗವನ್ನ ಬದಲಿಸಿ ಯರಗಟ್ಟಿಗೆ ಕರ್ಕೊಂಡು ಹೋದ್ರು ಪೊಲೀಸರು. ಇದು ಯಾವ ಕಾರಣಕ್ಕೆ? ಸಹಜವಾಗಿ ಒಂದಿಷ್ಟು ಕುತೂಹಲ ಇದೆ. ಬೆಳಗ್ಗೆ 10 ಗಂಟೆಗೆ ಬೆಂಗಳೂರು ಪೊಲೀಸರಿಗೆ ಸಿಟಿ ರವಿ ಅವರನ್ನ ಹಸ್ತಾಂತರ ಮಾಡಲಾಗುತ್ತಾ? ಸೊ ಇವತ್ತು ಈ ಕೇಸಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಟಿ ರವಿ ಅವರನ್ನ ಹಾಜರುಪಡಿಸಲಾಗುತ್ತೆ. ಬಿಗಿ ಭದ್ರತೆಯನ್ನ ಸಿಟಿ ರವಿ ಅವರಿಗೆ ಕೊಟ್ಟಿದ್ದಾರೆ ಪೊಲೀಸರು. ಬಿಗಿ ಭದ್ರತೆಯಲ್ಲೇ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡ್ ಬರೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆನೆ ಅವರನ್ನ ಅಲ್ಲಿ ವಿಚಾರಣೆ ಎಲ್ಲ ಮುಗಿಸಿ ಬೆಂಗಳೂರಿಗೆ ಪೊಲೀಸರು ಕರ್ಕೊಂಡ್ ಬರ್ತಾರೆ. ಇವತ್ತು ಬೆಳಗ್ಗೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಅವ್ರನ್ನ ಹಾಜರುಪಡಿಸ್ತಾರೆ ಅಂತ ಪ್ಲಾನ್ ಇತ್ತು. ಬಟ್ ನಿನ್ನೆ ಇಡೀ ಬೆಳಗಾವಿಯಲ್ಲೇ ಅವ್ರನ್ನ ಸಿಟಿ ರೌಂಡ್ಸ್ ತರ ಹೊಡಿಸ್ಬಿಟ್ಟಿದ್ದಾರೆ. ಮಾರ್ಗವನ್ನ ಬದಲಾವಣೆ ಮಾಡಿದ್ದಾರೆ. ಯರಗಟ್ಟಿಯಲ್ಲಿ ನಿನ್ನೆ ಅವರನ್ನ ಇರಿಸಲಾಗಿತ್ತು ರಾತ್ರಿ ಎಲ್ಲ ಅಂತ ಮಾಹಿತಿ ಸಿಕ್ಕಿದೆ. ಈಗ ಬೆಂಗಳೂರು ಪೊಲೀಸರಿಗೆ ಅವರನ್ನ ಹಸ್ತಾಂತರ ಮಾಡಿದ ಮೇಲೆ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡ್ಬಂದು ಇಲ್ಲಿನ ಕೋರ್ಟ್ಗೆ, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಗುತ್ತೆ. ಆ ಬೆಳವಣಿಗೆ 10 ಗಂಟೆ ನಂತರ ಬೆಳಗ್ಗೆ ನಡೆಯುತ್ತೆ ಅಂತ ಹೇಳಿ ಒಂದು ನಿರೀಕ್ಷೆಗಳು ಇದೆ. ಖಾನಾಪುರದಿಂದ ಮತ್ತೆ ಬೆಳಗಾವಿಗೆ ಯಾಕೆ ವಾಪಸ್ ಕರ್ಕೊಂಡು ಹೋದ್ರು? ಯರಗಟ್ಟಿಲಿ ಯಾಕೆ ಅವರನ್ನ ಇರಿಸ್ಕೊಂಡ್ರು? ಬೆಳಗಾವಿ ರೌಂಡ್ಸ್ ಅನ್ನ ಯಾಕೆ ಹೊಡಿಸಿದ್ರು? ಹಾಗಾದ್ರೆ ಭದ್ರತೆ ದೃಷ್ಟಿಯಿಂದ ಹೀಗೇನಾದ್ರೂ ಮಾಡಿದ್ರ? ಈ ಸಂದರ್ಭದಲ್ಲಿ ಪೊಲೀಸರ ಜೊತೆನೆ ಸಿಟಿ ರವಿ ಅವರು ವಾಗ್ವಾದಕ್ಕೂ ಇಳಿದಿದ್ರು. ಈಗ ನನಗೂ ಪೆಟ್ಟಾಗಿದೆ, ನನ್ನ ತಲೆ ಗಾಯ ಆಗಿದೆ, ರಕ್ತ ಸುರಿತಾ ಇದೆ, ಫಸ್ಟ್ ನನಗೆ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಪೊಲೀಸರ ಜೊತೆಗೆ ವಾಗ್ವಾದಕ್ಕೆ ಇಳಿದಿದ್ರು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ನೆನ್ನೆ ರಾತ್ರಿನೇ ಸಿಟಿ ರವಿ ಅವ್ರನ್ನ ಬೆಂಗಳೂರಿಗೆ ಕರೆತರಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅಲ್ಲೇ ಇರಿಸ್ಕೊಂಡಿದ್ದಾರೆ. ಏನ್ ಕಾರಣ? ಭದ್ರತೆ ದೃಷ್ಟಿಯಿಂದನಾ? ಶಮಿತಾ ಶೆಟ್ಟಿ, ಪ್ರಮುಖವಾಗಿ ಈಗ ಸಿಟಿ ರವಿ ಅವರನ್ನ ಬಂಧನ ಮಾಡಿರುವಂಥದ್ದು ದೊಡ್ಡ ರಾಜಕೀಯ ಹೈಡ್ರಾಮಕ್ಕೆ ಒಂದು ಕಾರಣ ಆಗಿರುವಂಥದ್ದು. ನಿನ್ನೆ ಖಾನಾಪುರ ಸ್ಟೇಷನ್ ಇಂದ ಅವರನ್ನ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅಲ್ಲಿ ಗಲಾಟೆ ಗದ್ದಲವೂ ಕೂಡ ಆಗಿತ್ತು. ಸಂದರ್ಭದಲ್ಲಿ ಅಂದ್ರೆ ವ್ಯಾನ್ ಅನ್ನ ಹೊರಗಡೆ, ಗ್ಲಾಸ್ ಅನ್ನ ಒಡೆದು ಹೊರಗಡೆ ಬರುವಂತ ಪ್ರಯತ್ನವನ್ನ ಮಾಡಿದ್ರು. ಜೊತೆಯಲ್ಲಿ ಅದೇ ಸಂದರ್ಭದಲ್ಲಿ ಅವರ ಒಂದು ರಕ್ತ ಕೂಡ ಆಗಿತ್ತು, ಅಂದ್ರೆ ಅವ್ರಿಗೆ ತಲೆಗೆ ಗಾಯ ಕೂಡ ಆಗಿರುವಂತದ್ದು. ಮತ್ತೆ ಈ ಸಂದರ್ಭದಲ್ಲಿ ಸರ್ಕಾರ ಮತ್ತೆ ಪೊಲೀಸರ ವಿರುದ್ಧ ಹೋಗಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದರು. ಆದ್ರೆ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ಗೆ ಅವರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ನೇರವಾಗಿ ಅವರನ್ನ ಖಾನಾಪುರದಿಂದ ಬೆಂಗಳೂರಿಗೆ ಕರ್ಕೊಂಡ್ಬಂದು ಅವರೇ ನೇರವಾಗಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳಲಾಗ್ತು. ಮತ್ತೆ ಬೈ ರೋಡ್ ಮೂಲಕವಾಗಿ ರಾತ್ರಿನೇ ಅವರನ್ನ ಕರ್ಕೊಂಡ್ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅಲ್ಲಿಂದ ಹೊರಟಂತ ಸಂದರ್ಭದಲ್ಲಿ ಈಗ ನೇರವಾಗಿ ಬೆಳಗಾವಿಯಲ್ಲಿ ಅವರನ್ನ ಸಿಟಿ ರೌಂಡ್ಸ್ ಮಾಡಿರುವಂತದ್ದು. ಮತ್ತೆ ಈಗ ಸದ್ಯದ ಮಟ್ಟಿಗೆ ಮಾಹಿತಿ ಇರುವಂತದ್ದು ಯರಗಟ್ಟಿಯಲ್ಲಿ ಅವರನ್ನ ಅಲ್ಲೇ ಇರಿಸ್ಕೊಂಡಿದ್ದಾರೆ ಅಂತೇಳಿ. ಹೀಗಾಗಿ ಸಾಕಷ್ಟು ಪೊಲೀಸರ ಒಂದು ಕರ್ಕೊಂಡ್ಬರುವಂತದ್ದಾಗಿರ್ಬೋದು, ಅವರನ್ನ ಹೊರಡುವಂತ ಸಂದರ್ಭದಲ್ಲಿ ಅಲ್ಲಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಅವರನ್ನ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ರಾತ್ರಿಯೇ ತಯಾರಿಯನ್ನ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಬೈ ರೂಢ ಮೂಲಕವಾಗಿ ಕರ್ಕೊಂಡ್ಬರ್ತಾರೆ ಅಂತೇಳಿ ಅಲ್ಲಿ ಧಾರವಾಡ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಮತ್ತೆ ಚಿತ್ರದುರ್ಗ, ತುಮಕೂರು, ಹಿರಿಯೂರು ಭಾಗಗಳಲ್ಲಿ ಅಲ್ಲಲ್ಲಿ ಬಿಜೆಪಿಯ ಕಾರ್ಯಕರ್ತರು ಜಮಾವಣೆ ಆಗ್ತಾರೆ ಅನ್ನೋ ಬಗ್ಗೆ ಮಾಹಿತಿ ಇತ್ತು. ಹೀಗಾಗಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಏನೋ ಆಗಬಾರ್ದು, ಕರ್ಕೊಂಡ್ಬರುವಂತಹ ಸಂದರ್ಭದಲ್ಲಿ ಏನಾದರೂ ವ್ಯಾನ್ಗೆ ಅಡ್ಡ ಕಟ್ಟುವಂಥದ್ದು, ಈ ಸಂದರ್ಭದಲ್ಲಿ ಏನಾದರೂ ಪ್ರತಿಭಟನೆಗಳು ಮಾಡುವಂಥದ್ದು ಆಗ್ಬೋದು ಅನ್ನೋ ದೃಷ್ಟಿಕೋನದಲ್ಲಿ ಏನಾದರೂ ಅಲ್ಲಿ ಇರಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಒಂದು ಕಡೆ. ಆದ್ರೆ ಬೆಳಗಾವಿಯಲ್ಲಿ ನೇರವಾಗಿ ನಗರ ಪೊಲೀಸರಿಗೆ ಅವರನ್ನ ಹಸ್ತಾಂತರ ಮಾಡಿ ಅನಂತರ ಅವರನ್ನ ಇಲ್ಲಿ ಅಂದ್ರೆ ಬಂಧನ ಮಾಡಿದಂತ ಬಳಿಕ 24 ಗಂಟೆಗಳ ಅವಕಾಶ ಇರುತ್ತೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂಥದ್ದು. ಹೀಗಾಗಿ ಆ ಬಳಿಕ ಅವರನ್ನ ಕರ್ಕೊಂಡ್ ಬರ್ಬೋದು, ಮತ್ತೆ ನೈಟ್ ಟೈಮಲ್ಲಿ ಕರ್ಕೊಂಡ್ ಹೋಗೋದು ಸರಿ ಹೋಗೋದಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಪೊಲೀಸರು ಒಂದು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿರ್ಬೋದು. ಆದರೆ ಸದ್ಯದ ಮಟ್ಟಿಗೆ ಇನ್ನೂ ಕೂಡ ಅವರು ಇನ್ನು ಬೆಳಗಾವಿಯಲ್ಲಿ ಇರೋದು. ನಂತರ ಬೆಳಗ್ಗೆ ಅಂದ್ರೆ ಈಗ ಅವರನ್ನು ಹೊರಟಂತಹ ಸಂದರ್ಭದಲ್ಲಿ ಅವ್ರಿಗೆ ನೇರವಾಗಿ ಕರ್ಕೊಂಡ್ಬಂದು ಸ್ಪೆಷಲ್ ಕೋರ್ಟ್ಗೆ ಅವರನ್ನ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳಲಾಗ್ತಾ ಇದೆ. ಇದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಈ ಒಂದು ಸಿಟಿ ರವಿಯ ಬಂಧನ ಪ್ರಕರಣಕ್ಕೆ ಈಗ ಬಿಜೆಪಿಗೆ ಒಂದು ಅಸ್ತ್ರ ಸಿಕ್ಕಂತಾಗಿರುವಂತದ್ದು. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರು ಈಗ ಅದಕ್ಕೆ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಈಗ ಅವರು ಬೆಳಗಾವಿಗೆ ಭೇಟಿ ಕೊಡೋ ಕೆಲವು ಪ್ರಿಪರೇಷನ್ಸ್ ಮಾಡ್ಕೊಂಡಿರುವಂತದ್ದು. ಮತ್ತೆ ಅಲ್ಲಿ ಬೆಳಗಾವಿಯಲ್ಲಿ ಈಗ ನೇರವಾಗಿ ಅಂದ್ರೆ ಸಿಟಿ ರವಿ ಕೊಟ್ಟಂತ ಕಂಪ್ಲೇಂಟ್ ಏನಿದೆ ಅದು FIR ಮಾಡಲಿಲ್ಲ, ಹಿಂಬಾರ ಕೂಡ ಕೊಟ್ಟಿಲ್ಲ. ಮತ್ತೆ ಇದು ಒನ್ ವೇ ಅಲ್ಲಿ ಇದು DKಶಿ ಅವರೇ ನೇರ ಕಾರಣ, ಮತ್ತೆ ಲಕ್ಷ್ಮೀ ಹೆಬ್ಬಾಳ್ ಅವ್ರಿಗೆ ನೇರ ಕಾರಣ ಅನ್ನೋ ರೀತಿಯಲ್ಲಿ ಸಿಟಿ ರವಿ ಅವರು ಕೂಡ ಒಂದು ವಿಡಿಯೋ ಮಾಡಿ ಸ್ಟೇಷನ್ ಅಲ್ಲಿ ಅವರು ಕೂಡ ವಿಡಿಯೋ ವೈರಲ್ ಮಾಡಿರುವಂತದ್ದು. ಮತ್ತೆ ಈ ಬಗ್ಗೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರೋಶಕರು ಕೂಡ ತಮ್ಮ ವಿರುದ್ಧವಾಗಿ ಈ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಕೇವಲ ಸೆಷನ್ ಒಳಗಡೆ ನಡೆದಿರುವಂತಹ ಈ ಒಂದು ವಿಚಾರವನ್ನ ಇಟ್ಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಇವರನ್ನ ಅಂದ್ರೆ ಸಿಟಿ ರವಿಯನ್ನ ಬಂಧನ ಮಾಡಿ ಇಷ್ಟೊಂದು ಹೈಡ್ರಾಮವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಉದ್ದೇಶಪೂರ್ವಕವಾಗಿ ಇದೆಲ್ಲ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಈಗ ಬೆಳಗಾವಿಯಿಂದ ಅವರನ್ನ ಯಾವಾಗ ಕರ್ಕೊಂಡ್ ಬರ್ತಾರೆ, ಯಾವಾಗ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿರುವಂತದ್ದು. ಶಮಿತಾ ಶೆಟ್ಟಿ. ಥ್ಯಾಂಕ್ ಯು ಗಂಗಾಧರ್ ವಾಗಟ.